ಎಲ್ಲಪ್ಪ ಹುಡ್ಕದಿ ಹುಡುಗಿರ್ನ? ಥೂ, ಈ ಹುಡುಗಿರ ಬಗ್ಗೆ 5 ಪೈಸೆ ಜನರಲ್ ನಾಲೆಡ್ಜ್ ಇಲ್ವಲ್ಲ ನನಗೆ. ಅಲ್ಲ, ಒಂದ್ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಹುಡುಗಿನ ನಮ್ ಶೂ ಸವಿಯಷ್ಟು ಹುಡುಕೋ ಅವಶ್ಯಕತೆ ಇದೆಯಾ? ಐಡಿಯಾ ಕ್ಯಾನ್ಸಲ್. ಹಾಯ್. ಹಾಯ್. ಥ್ಯಾಂಕ್ಸ್. ಯಾಕೆ? ಅದು ನಾನು ನಿದ್ದೆ ಮಾಡ್ತಿದ್ದಾಗ ತಿಗಣೆ ತರ ಎಬ್ಸಿದ್ರಲ್ಲ, ಅದಕ್ಕೆ. ತಿಗಣೆ ತರನಾ? ವಾಟ್ ಅ ಕಂಪ್ಯಾರಿಸನ್. ಸಾರಿ. ಏನ್ ಮಾತಾಡೋದು? ಐ ಆಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶರತ್. ಗೊತ್ತು ಗೊತ್ತು. ಕಾಫಿ ಕುಡಿಯೋಣವಾ ಇಬ್ರು? ಬೇಡ 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 ಬೇಡ. ಬೇಡವಾ? ಓಕೆ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ನಿಮಗೆ ಗೊತ್ತಾ, ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರ ಯಾವಾಗ್ಲೂ ಹೀಟೆಲ್ಲ ಇರ್ಬೇಕು. ಮತ್ತೆ ಹೇಳಿ. ಏನು? ನಿಮ್ ಬಗ್ಗೆ. ಯಾಕೆ? ಅದು ನಾನು ನಿಮ್ಮನ್ನ ಫಸ್ಟ್ ಡೇ ಇಂದ ನಿನ್ನೆ ನೀವು ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳೋವರೆಗೂ ನೋಡ್ತಾ ಇದ್ದೀನಿ. ನೀವೇನೋ ಡಿಫ್ರೆಂಟ್, ಸ್ಪೆಷಲ್ ಮತ್ತೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನ್ಸಿದ್ರಿ. ಸೊ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಏನೋ ಕ್ಯೂರಿಯಾಸಿಟಿ. ನಿಮ್ದು ಯಾವ ಕಾಲೇಜ್ ಹೇಳಿವ್ರೆ? ಮೈಸೂರ್ ಮೆಡಿಕಲ್ ಕಾಲೇಜ್. ಯಾಕೆ? ಅಲ್ಲ ನೋಡಿ, ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರಲ್ಲಿರೋ ನಿಮಗೆ ನಾನೊಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗಿದೆ. ಅದೇ ನಮ್ ಕಾಲೇಜವು ಇವೆ, ಪ್ರಿನ್ಸಿಪಲ್ ಇಂದ ಹಿಡಿದು ಪ್ಯೂನ್ವರೆಗೂ ಒಬ್ಬ ನನ್ನ ಮಕ್ಳಿಗೂ ಗೊತ್ತಾಗಿಲ್ಲ. ನೋಡಿ ಇವ್ರೆ, ನಿಮ್ಮನ್ನ ಡಾಕ್ಟ್ರೇ ಅಂತ ಕರಿಬೋದಾ? ಓಕೆ. ನೋಡಿ ಡಾಕ್ಟ್ರೇ, ನಿಮ್ಮೊಬ್ರಿಗೆ ನಾನು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನಿಸ್ತೀನಿ ಅಂದ್ರೆ ನೀವು ಒಂಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿನೇ ಇರ್ಬೇಕು. ಥ್ಯಾಂಕ್ಸ್. ಅದೇ ಖುಷಿಗೆ ಇನ್ನೊಂದು ಕಬ್ನಲ್ಲಿ ಕುಡಿತೀರಾ? ಶರತ್, ಯಾಕೆ ನಿಮ್ಗೆ ಲವ್ ಅಂದ್ರೆ ಹುಡುಗಿರಂದ್ರೆ ಆಗಲ್ವಂತೆ? ಯಾರು ಹೇಳಿದಂಗಂತ? ಹೀಗೆ ವಿಷಯ ಬಂತು. ಯಾರೋ ನಮ್ಗೆ ಆಗ್ದಿರೋರು ನಮ್ ಬಗ್ಗೆ ಇಲ್ದಿರೋ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ದಾರೆ. ನಮ್ಗೆ ಹುಡುಗಿರಂದ್ರೆ ಸಿಟ್ಟು, ಆದ್ರೆ ಲವ್ ಅಂದ್ರೆ ಇಷ್ಟನೇ ರೀ. ಅದ್ಯಾಕ್ ಹಾಗೆ? ಒಳ್ಳೆ ಹುಡುಗಿರಿಲ್ಲ ರೀ ಲವ್ ಮಾಡೋಣ ಅಂದ್ರೆ. ಇವತ್ತಿನ ದಿನ ಎಲ್ಲ ಲವ್ ಲವ್ ಅಂತ ಬಡ್ಕತ್ತಾರಲ್ಲ, ಯಾವ ಹುಡುಗಿ ನೆಟ್ಟಿಗೆ ಲವ್ ಮಾಡ್ತಾಳೆ ಹೇಳ್ರಿ? ಪಾಪ ನಮ್ಮ ಶಕ್ತಿಶಾಲಿ ಯುವಕರದೆಲ್ಲ ಎಣ ಬಿದ್ದೋಯ್ತು ಈ ಲವ್ ಅನ್ನೋ ಮಾಟ ಮಂತ್ರದಿಂದ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಈ ಲವ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ, ಆ ಕಡೆ ತಿರ್ಗಿ ಈ ಕಡೆ ತಿರ್ಗೋ ಅಷ್ಟ್ರಲ್ಲಿ ಕರಗೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಎಸೆಯೋದ, ಇಟ್ಕೊಂಡ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಹುಡುಗರ ಲೈಫ್ ಲಾಂಗ್ ಕನ್ಫ್ಯೂಷನ್. ಅದಕ್ಕೆ ನಾ ಯಾವಾಗ್ಲೂ ಬರೀ ಕಪ್ಪೈಸೇ ತಿನ್ನೋದು. ಏ ಬನ್ರಿ ಬನ್ರಿ ಬನ್ರಿ. ನೋಡಿ, ಲವ್ ಅನ್ನೋ ವಾಮಾಚಾರ ಹುಡುಗರ ಮೇಲೆ ಪ್ರಯೋಗ ಆಗ್ತಿದ್ದಂಗೆ ಮೊದಲು ಹಾಳಾಗೋದು ಹುಡುಗರ ಹಣಕಾಸಿನ ಸ್ಥಿತಿ. ಈ ಲವ್ ಹುಡುಗರ ಜೇಬ್ಗೆ ಸಕ್ಸಸ್ ಆದ್ರೂ ಪ್ರಾಬ್ಲಮ್, ಫೇಲ್ಯೂರ್ ಆದ್ರೂ ಪ್ರಾಬ್ಲಮ್. ಸಕ್ಸಸ್ ಆದ್ರೆ ಹೋಟ್ಲು, ಪಿಕ್ಚರು, ಡಿನ್ನರು, ಗಿಫ್ಟ್, ಮೊಬೈಲ್ ಬಿಲ್ಲು, ಪೆಟ್ರೋಲು, ಹಾಳು ಮೂಳು. ಫೇಲ್ಯೂರ್ ಆಯ್ತಾ ಬ್ರ್ಯಾಂಡಿ, ವಿಸ್ಕಿ, ಸಿಗರೇಟು, ಗಾಂಜಾ, ಫಾಲಿಡಾಲು. ಒಟ್ನಲ್ಲಿ ಲವ್ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಹಾಳಾಗದ್ ಮಾತ್ರ ಹುಡುಗರೇ. ನೀವ್ ಅನ್ಕೊಂಡಿರೋ ತಪ್ಪು ಅನ್ಸುತ್ತೆ. ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ ಮಹಲ್ನೇ ಕಟ್ಟಿದಾನೆ, ಗೊತ್ತಾ? ಓಹೋ, ಗೊತ್ತು ಬಿಡಿ. ತಪ್ಪು ಶಾಜಹಾನ್ದಲ್ಲ, ಅವನ ಅಕ್ಕಪಕ್ಕದ ರಾಜ್ಯದವರು ಯಾರಾದ್ರೂ ಒಬ್ರು ಯುದ್ಧ ಸಾರಿದಿದ್ರು ಶಾಜಹಾನ್ಗೆ ತಾಜ್ ಮಹಲ್ ಕಟ್ಟಕ್ಕಿರ್ಲಿ ಕೆರ್ಕಳಕ್ಕೂ ಪುರ್ಸತ್ತಿರ್ತಿರ್ಲಿಲ್ಲ ರೀ. ಡಾಕ್ಟ್ರೆ, ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ರೀ. ಈಗಿನ ಹುಡುಗಿರ್ ಹೆಂಗೆ ಅಂದ್ರೆ ಸಾಮ್ರಾಣಿ ಇದ್ದಂಗೆ, ಎಲ್ಲಿವರೆಗೂ ಹೊಗೆ ಆಡಿಸ್ತಾ ಇರ್ತೀವೋ ಅಲ್ಲಿವರೆಗೂ ಗಮ್ ಅಂತಿರ್ತಾರೆ. ಯಾವತ್ ಹುಡುಗರು ಹೊಗೆ ಆಡಿಸೋದ್ ನಿಲ್ಲಿಸ್ಬಿಡ್ತಾರೋ ಅವತ್ ಬಾಣ್ಲಿ ಕೈ ಕೊಟ್ಟು ಹುಡುಗರಿಗೆ ಹೊಗೆ ಹಾಕ್ಸ್ಬಿಡ್ತಾರೆ. ನಾವು ಹೊಗೆ ಬಿಡ್ತೀವಿ ಹೊರತು ಹೊಗೆ ನೋಡಿ, ನೀವ್ ಅನ್ಕೊಂಡಿರೋದು ತಪ್ಪು ಅನ್ಸುತ್ತೆ. ಎಲ್ಲ ಹುಡುಗಿರು ಹಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಅದ್ ನಿಜ ಬಿಡಿ. ಈ ಹುಡುಗಿರಲ್ಲಿ 2 ಟೈಪ್, ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನಾಯಿಲ್. ಹಾಲು ಯಾವ್ದು ಪೆನಾಯಿಲ್ ಯಾವ್ದು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಹುಡುಗರ ಐಸೇ ಮುಗ್ದೋಗಿರುತ್ತೆ. ಆದ್ರೆ ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ತರ ಪೆನಾಯಿಲ್ ಅಲ್ಲ. ಯಾಕೆ?
ಕಬ್ನಾಲಿಗೆ ಹೇಳಿದ ತಕ್ಷಣ ಖುಷಿಯಿಂದ ದುಡ್ಡು ಕೊಟ್ರಲ್ಲ ಅದಕ್ಕೆ. ತಗೊಳ್ಳಿ. ಏ ಬೇಡ ಬೇಡ ಬೇಡ. ಯಾಕೆ? ಇಟ್ಕೊಳ್ರಿ ರೀ. ಕಬ್ನಾಲಿಗೆ ಹೆಣ್ಮಕ್ಳ ಕೈಲಿ ದುಡ್ಡು ಕೊಡ್ಸಿದ್ರೆ ಗಂಡ ಜಾತಿಗೆ ಅವಮಾನ. ನೀವ್ಯಾರನ್ನೂ ಲವ್ ಮಾಡಿಲ್ವಾ? ಲವ್ ನನಗೆ ಚಾನ್ಸೇ ಇಲ್ಲ ರೀ. ನಮ್ ಹುಡುಗರು ಯಾವಾಗ್ಲೂ ಹೇಳ್ತಿರ್ತಾರೆ, ಲವ್ ಆದ್ರೆ ಹುಡುಗಿರು ಕನ್ಸಲ್ಲಿ ಕನ್ನಡಿಲಿ ಎಲ್ಲ ಬಂದು ಕಾಡ್ತಿರ್ತಾರಂತೆ. ಅಂದ್ರೆ ಅಂದ್ರೆ ನನಗೆ ಯಾವತ್ತು ಯಾವ ಹುಡುಗಿನೂ ಹಂಗೆ ಕನ್ಸಲ್ಲಿ